ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇವತ್ತಿನ ದಿನ ಗುರುಪುಷ್ಯ ಯೋಗ. ಈ ದಿನದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಗುರುಪುಷ್ಯ ಯೋಗ. ಈ ಯೋಗ ಈ ತಿಂಗಳು 21/11/2024 ಅಂದರೆ ನಾಳೆ ಗುರುವಾರ ಗುರುಪುಷ್ಯ ಯೋಗ ದಿನ ಬಂದಿದೆ. ನಾಳೆ ಗುರುವಾರ ದಿನದಂದು ಸೂರ್ಯೋದಯದಿಂದ ಮಧ್ಯಾಹ್ನ 3:36 ಕೂಡ ಈ ಗುರುಪುಷ್ಯ ಯೋಗ ಅಂತ ಏನಿದೆಯಲ್ಲ ಇದು ಇರುತ್ತೆ. ಸೂರ್ಯೋದಯದಿಂದ ಮಧ್ಯಾಹ್ನ 3:36 ಕೂಡ ಇದೆ. ಗುರುಪುಷ್ಯ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ. ಆ ದಿನ ಗುರುವಾರವಿರಬೇಕು, ಅದೇ ದಿನ ಪುಷ್ಯ ನಕ್ಷತ್ರ ಕೂಡ ಇರಬೇಕು. ಇವೆರಡೂ ಒಟ್ಟಿಗೆ ಬಂದಾಗ ಗುರುಪುಷ್ಯ ಯೋಗ ಬರುತ್ತದೆ. ಇದನ್ನು ಗುರುಪುಷ್ಯ ಯೋಗ ಅಂತ ಕರೀತಾರೆ. ಇದು ರಾಯರ ಪೂಜೆಗೆ ತುಂಬ ಶ್ರೇಷ್ಠವಾದ ದಿನ ಅಂತ ಹೇಳ್ಬೋದು. ನಾವು ರಾಯರ ಅನುಗ್ರಹನ ಪಡೆದುಕೊಳ್ಳೋದಕ್ಕೆ ಇದು ಗುರುಪುಷ್ಯ ಯೋಗ ತುಂಬ ಶ್ರೇಷ್ಠವಾದ ದಿನವಾಗಿರುತ್ತದೆ. ಈ ದಿನ ಅಂದರೆ ಗುರುವಾರ. ಗುರುಪುಷ್ಯ ಯೋಗದ ದಿನ ಹೊಸ ವಸ್ತುವನ್ನು ಕೂಡ ನೀವು ಖರೀದಿ ಮಾಡ್ಬೋದು. ಮನೆಗೆ ಹೊಸ ವಸ್ತುಗಳನ್ನು ಖರೀದಿ ಮಾಡಿ ತರ್ಬೋದು. ಇದು ಹೊಸ ವಸ್ತುಗಳನ್ನು ಅಥವಾ ಬಂಗಾರ ಒಡವೆಗಳನ್ನು ನೀವು ಖರೀದಿ ಮಾಡೋಕ್ಕೆ ತುಂಬ ಶುಭಕರವಾದ ದಿನವಾಗಿದೆ. ಇನ್ನು ಯಾರಿಗೆಲ್ಲ ಕಷ್ಟಗಳಿವೆ, ಯಾರಿಗೆ ತಾನೇ ಕಷ್ಟ ಇಲ್ಲ ಹೇಳಿ? ಎಲ್ಲರ ಜೀವನದಲ್ಲೂ ಕಷ್ಟಗಳಿವೆ. ಕೆಲವರಿಗೆ ತುಂಬಾ ಆಸ್ತಿ ಇರುತ್ತೆ, ಆದರೆ ಮಕ್ಕಳೇ ಇರಲ್ಲ, ಮನೆಯಲ್ಲಿ ನೆಮ್ಮದಿ ಇರಲ್ಲ. ಇನ್ನು ಕೆಲವು ಜನರಿಗೆ ತುಂಬ ಸಾಲದ ಸಮಸ್ಯೆ ಇರುತ್ತೆ, ಅಥವಾ ಗಂಡ ಹೆಂಡತಿಯರಲ್ಲಿ ಜಗಳ ಇರುತ್ತೆ. ಕೆಲವರಿಗೆ ಕೆಲಸ ಸಮಸ್ಯೆ ಇರುತ್ತೆ. ಒಂದಿಲ್ಲ ಒಂದು ಸಮಸ್ಯೆ ಎಲ್ಲರ ಜೀವನದಲ್ಲೂ ಇದ್ದೇ ಇರುತ್ತೆ. ಅಂಥವರು ತಮ್ಮ ಕಷ್ಟಗಳಿಗೆ ಪರಿಹಾರ ಹುಡುಕುತ್ತಿದ್ದರೆ ನಾಳೆ ಗುರುವಾರ ರಾಯರ ಪೂಜೆಯನ್ನು ಮಾಡಿ ರಾಯರ ಅನುಗ್ರಹಗಳನ್ನು ಪಡೆದುಕೊಳ್ಳಿ. ಹಾಗಾದರೆ ನಾಳೆ ಏನು ಮಾಡಬೇಕು? ರಾಯರ ಅನುಗ್ರಹ ನಮಗೆ ಹೇಗೆ ಸಿಗುತ್ತದೆ? ನಾಳೆ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ ನಾನು ಈ ಪೂಜಾ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೀವು ರಾಯರ ಪೂಜೆಯನ್ನು ಅಥವಾ ಯಾವುದೇ ದೇವರ ಪೂಜೆಯನ್ನು ಮಾಡುವ ಮೊದಲು ನೀವು ನಿಮ್ಮ ಮನೆಯ ದೇವರ ಪೂಜೆಯನ್ನು ಮೊದಲಿಗೆ ಮಾಡಬೇಕು. ನಿಮ್ಮ ಮನೆ ದೇವರನ್ನು ಮೊದಲಿಗೆ ನೆನೆಸ್ಕೊಳ್ಬೇಕು. ಎಲ್ಲಿರ್ತೀರೋ ಅಲ್ಲಿಂದಲೇ ಮನೆ ದೇವರಿಗೆ ನೀವು ಮೊದಲು ಬೇಡ್ಕೊಳ್ಬೇಕು. ನಂತರ ಗಣಪತಿ ಪೂಜೆ ಮಾಡಬೇಕು. ನೀವು ಯಾವುದೇ ಶುಭ ಕಾರ್ಯಕ್ರಮದಲ್ಲಿ ಎಲ್ಲೇ ಹೋದರೂ ಕೂಡ ಮೊದಲು ನೀವು ಏನೇ ಮಾಡೋದಿದ್ರೂ ಕೂಡ ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡಬೇಕು. ಯಾಕಂದರೆ ಗಣಪತಿಯನ್ನು ನಾವು ವಿಘ್ನ ವಿನಾಶಕ ಅಂತ ಕರಿತೇವೆ, ಹೌದಲ್ವಾ? ನಮ್ಮ ಎಲ್ಲ ವಿಘ್ನಗಳನ್ನು ದೂರ ಮಾಡುವುದು ಮೊದಲು ಗಣಪತಿ. ಹಾಗಾಗಿ ಮೊದಲು ನಾವು ಏನು ಮಾಡಬೇಕು? ಗಣಪತಿಯ ಪೂಜೆಯನ್ನು ಮೊದಲು ಮಾಡ್ಕೋಬೇಕು. ಇನ್ನು ರಾಯರ ಪೂಜೆಯನ್ನು ನೀವು ಹೇಗೆ ಮಾಡಿದರೂ ಕೂಡ ನಡೆಯುತ್ತೆ, ಆದರೆ ಭಕ್ತಿಯಿಂದ ಪರಿಶುದ್ಧವಾದ ಮನಸ್ಸಿನಿಂದ ರಾಯರ ಪೂಜೆಯನ್ನು ಮಾಡಬೇಕು. ಆಗ ಮಾತ್ರ ರಾಯರಿಗೆ ನಿಮ್ಮ ಪೂಜೆ ಸಲ್ಲುತ್ತದೆ. ಇನ್ನು ರಾಯರ ಪೂಜೆಯನ್ನು ಮಾಡುವ ವಿಧಾನ ಅಂತೂ ಎಲ್ಲರಿಗೂ ಗೊತ್ತಿರುತ್ತೆ, ಆದರೂ ಕೂಡ ಒಂದು ಸಲ ಹೇಳ್ತೀನಿ. ರಾಯರಿಗೆ ಮೊದಲನೇದಾಗಿ ಬೇಕಾಗಿರುವುದು ತುಳಸಿ. ರಾಯರ ಪೂಜೆ ಮಾಡುವಾಗ ನೀವು ಮುಖ್ಯವಾಗಿ ತುಳಸಿಯನ್ನು ಬಳಸಲೇಬೇಕು. ರಾಯರನ ಫೋಟೋವನ್ನು ಸ್ವಚ್ಛಗೊಳಿಸಬೇಕು. ನಂತರ ಎರಡೂ ಬದಿಯಲ್ಲಿ ಅಂದರೆ ಎಡಬದಿಯಲ್ಲಿ ಹಾಗೂ ಬಲಬದಿಯಲ್ಲಿ ದೀಪವನ್ನು ಹಚ್ಚಿಡಬೇಕು. ಸಾಧ್ಯವಾದಷ್ಟು ಯಾರ ಮನೆಯಲ್ಲಿ ತುಪ್ಪ ಸಿಗುತ್ತದೋ ಅವರು ತುಪ್ಪದ ದೀಪವನ್ನು ಹಚ್ಚೋದು ತುಂಬ ಒಳ್ಳೆಯದು. ಯಾಕಂದರೆ ರಾಯರಿಗೆ ತುಪ್ಪದ ದೀಪ ತುಂಬ ಪ್ರಿಯವಾದದ್ದು. ಯಾರ ಹತ್ರ ತುಪ್ಪ ಇದೆಯೋ ಅವರು ಹಚ್ಚಿ, ಯಾರ ಹತ್ರ ತುಪ್ಪ ಇಲ್ಲವೋ ಅವರು ನಾರ್ಮಲ್ ಎಣ್ಣೆಯಿಂದ ದೀಪ ಹಚ್ಚಿ. ಹಾಗೆ ರಾಯರಿಗೆ ಹೂವು, ಹಾಗೆ ನೀವು ಮನೆಯಲ್ಲಿ ಏನಾದರೂ ಒಂದು ಸ್ವೀಟ್ ಮಾಡಿ ದೇವರಿಗೆ ನೈವೇದ್ಯ ತೋರಿಸ್ಬೋದು. ನಮಗೆ ಏನು ಮಾಡೋಕ್ಕೆ ಆಗಲ್ಲ ಅನ್ನೋರು ಸಕ್ಕರೆ ಪ್ರಸಾದ ಅಥವಾ ಹಾಲು ಹಣ್ಣಿನ ಪ್ರಸಾದವನ್ನು ಕೂಡ ಮಾಡ್ಬೋದು. ಊದಿನ ಕಡ್ಡಿ, ಕರ್ಪೂರ, ಹಾಗೆ ಮುಖ್ಯವಾಗಿ ರಾಯರ ಮುಂದೆ ಹಣ್ಣುಗಳನ್ನು ಇಡುವುದನ್ನು ಮರೆಯಬೇಡ. ಅದರಲ್ಲೂ ಬಾಳೆಹಣ್ಣುಗಳನ್ನು ಬಳಸಿ. ರಾಯರ ಮುಂದೆ ಬಾಳೆಹಣ್ಣುಗಳನ್ನಿಟ್ಟು ಪೂಜೆ ಮಾಡಿ, ದ್ವೀಪ ಹಚ್ಚಿ, ತುಳಸಿ ಏರಿಸಿ, ಹೂವಿನಿಂದ ಅಲಂಕಾರ ಮಾಡಿ, ಹಾಗೆ ನೈವೇದ್ಯ ಮಾಡಿ. ಇನ್ನು ಮುಖ್ಯವಾಗಿ ರಾಯರ ಪೂಜೆ ಮಾಡುವಾಗ ನಿಮ್ಮ ಮನಸ್ಸು ಶಾಂತವಾಗಿರಬೇಕು. ಬೇರೆ ಯಾವುದನ್ನು ಯೋಚನೆ ಮಾಡಬಾರ್ದು, ಟಿ ವಿ ನೋಡಬಾರ್ದು, ಮೊಬೈಲ್ ಬಳಕೆ ಮಾಡಬಾರ್ದು,
ಮನೆಯಲ್ಲಿ ಎಲ್ಲರೂ ಶಾಂತವಾಗಿರಬೇಕು. ನಿಮ್ಮ ಮನಸ್ಸು ಮೊದಲಿಗೆ ಶಾಂತವಾಗಿರಬೇಕು. ಶಾಂತದಿಂದ, ಭಕ್ತಿಯಿಂದ, ಒಳ್ಳೆಯ ಮನಸ್ಸಿನಿಂದ ರಾಯರ ಪೂಜೆಯನ್ನು ಮಾಡಬೇಕು. ಪೂಜೆ ಮಾಡುವ ಮೊದಲು ಅಥವಾ ಪೂಜೆ ಮಾಡುವಾಗ ರಾಯರ ಮೂಲ ಮಂತ್ರವನ್ನು ಹೇಳುವುದನ್ನು ಮರೆಯಬೇಡಿ. ರಾಯರ ಮೂಲ ಮಂತ್ರ ಯಾವುದು? ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಪೂಜೆ ಮಾಡುವ ಮೊದಲು ಕೂಡ ಈ ಮಂತ್ರವನ್ನು ಹೇಳಿ, ಪೂಜೆ ಮುಗಿದ ನಂತರ ಕೂಡ ಈ ಮಂತ್ರವನ್ನು ಹೇಳಿ. ನಮಗೆ ಈ ಮಂತ್ರಗಳನ್ನು ಎಲ್ಲ ಹೇಳೋಕ್ಕೆ ತುಂಬ ಕಷ್ಟ ಆಗ್ತಿದೆ ಅನ್ನುವರು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಿ. ಈ ರೀತಿ ಹೇಳುತ್ತಾ ಪೂಜೆ ಮಾಡಿ ನಿಮ್ಮ ಕಷ್ಟಗಳನ್ನೆಲ್ಲ ರಾಯರ ಮುಂದೆ ನಾಳೆ ಹೇಳಿಕೊಳ್ಳಿ. ನಾಳೆ ನೀವು ಏನೇ ಹೇಳಿದರೂ ಕೂಡ ರಾಯರು ಕೇಳಿಸ್ಕೊಳ್ತಾರೆ. ನಾಳೆ ದಿನ ಗುರುಪುಷ್ಯ ಯೋಗ. ನೀವೇನೇ ಮಾತಾಡಿದ್ರು, ಏನೇ ಹೇಳಿದ್ರು, ನಿಮ್ಮ ಕಷ್ಟಗಳು ಏನೇ ಇದ್ದರೂ ರಾಯರ ಮುಂದೆ ಹೇಳ್ಕೊಳ್ಳಿ. ರಾಯರು ಖಂಡಿತ ಕೇಳಿಸ್ಕೊತಾರೆ. ಹೇಳಿ ರಾಯರಿಗೆ, ರಾಯರೇ ನಾನು ಕಷ್ಟದಲ್ಲಿದ್ದೇನೆ, ನಿನ್ನನ್ನೇ ನಂಬಿದ್ದೇನೆ, ನೀನೇ ಕಾಪಾಡು, ನನ್ನ ಕೈ ಬಿಡಬೇಡ. ನಾನು ನಂಬಿದವರೆಲ್ಲ ನನ್ನ ಕೈ ಬಿಟ್ಟು ಹೋದರು. ಈಗ ನಾನು ನಿನ್ನನ್ನೇ ನಂಬಿದ್ದೇನೆ, ನೀನೇ ಕಾಪಾಡಬೇಕು, ನೀನೇ ನನ್ನ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕು ಅಂತ ರಾಯರ ಕಾಲುಗಳನ್ನು ಹಿಡಿರಿ. ರಾಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ರಾಯರು ಖಂಡಿತ ನಿಮ್ಮನ್ನೆಲ್ಲರನ್ನೂ ಕಾಪಾಡ್ತಾರೆ ಅಂತ ಹೇಳ್ತೇನೆ. ಇನ್ನು ಮುಖ್ಯವಾಗಿ ಸಾಧ್ಯವಾದರೆ ಮನೆ ಹತ್ತಿರ ಅಥವಾ ನಿಮ್ಮ ಮನೆಗಳಲ್ಲಿ ಹಸುಗಳಿದ್ದರೆ ಸಾಧ್ಯವಾದರೆ ಹಸುಗಳ ಪೂಜೆ ಕೂಡ ಮಾಡಿ, ಹಸುಗಳಿಗೆ ಕೂಡ ನೀವು ನೈವೇದ್ಯ ಕೊಡಿ. ಹಾಗೂ ನಾಳೆ ಹಳದಿ ಬಣ್ಣದ ಬಟ್ಟೆಯನ್ನು ಉಪಯೋಗಿಸಬೇಕು. ಯಾರ ಹತ್ರ ಇದೆ ಅವರು. ಯಾಕಂದರೆ ರಾಯರಿಗೆ ಹಳದಿ ಬಣ್ಣದ ಬಟ್ಟೆ ಅಂದರೆ ತುಂಬ ಇಷ್ಟ. ಪೂಜೆ ಕೂಡ ನೀವು ವಸ್ತ್ರವನ್ನಾಗಿ ಹಳದಿ ಬಟ್ಟೆಯನ್ನು ಉಪಯೋಗಿಸಬಹುದು. ಹಳದಿ ಬಟ್ಟೆಯಿಂದ ಪೂಜೆ ಮಾಡಿದರೆ ಅದು ರಾಯರಿಗೆ ಬೇಗ ಸಲ್ಲುತ್ತದೆ. ಹಳದಿ ಬಟ್ಟೆಯನ್ನು ಉಪಯೋಗಿಸಿ ಪೂಜೆ ಮಾಡಿ. ನಾಳೆ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಕಷ್ಟಗಳನ್ನು, ಎಲ್ಲ ಸಮಸ್ಯೆಗಳನ್ನು, ಎಲ್ಲ ಗೊಂದಲಗಳನ್ನು ಒಂದು ಸಲ ರಾಯರ ಮುಂದೆ ಹೇಳಿಬಿಡಿ. ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಎಲ್ಲನೂ ಹೇಳಿಬಿಡಿ ರಾಯರ ಮುಂದೆ. ನಿಮ್ಮ ಗೊಂದಲಗಳು ಏನಿವೆ ಎಲ್ಲನೂ ರಾಯರ ಮುಂದೆ ಹೇಳಿಬಿಡಿ. ಯಾಕಂದರೆ ನಾಳೆ ರಾಯರು ನಿಮ್ಮೆಲ್ಲ ಮಾತುಗಳನ್ನು ಕೇಳಿಸ್ಕೊತಾರೆ, ಹಾಗೆ ಪರಿಹಾರನೂ ಕೊಡ್ತಾರೆ. ಆದಷ್ಟು ಬೇಗ ಪರಿಹಾರನ ನೀಡ್ತಾರೆ. ಅದಕ್ಕೆ ನಾಳೆ ಎಲ್ಲರೂ ರಾಯರ ಮುಂದೆ ಹೇಳಿಬಿಡಿ. ಯಾಕಂದರೆ ನಾಳೆ ಗುರುಪುಷ್ಯ ಯೋಗ ಇದೆ. ಈ ವರ್ಷದಲ್ಲಿ 2 ಸಲ ಗುರುಪುಷ್ಯ ಯೋಗ ಬಂದಿದೆ. ಹೌದಾ, 2 ಸಲ ಗುರುಪುಷ್ಯ ಯೋಗ ಬಂದಿದೆ. ನಾಳೆ ಕೂಡ ಗುರುಪುಷ್ಯ ಯೋಗ ಇದೆ. ಆಗಲೇ ಒಂದು ಗುರುಪುಷ್ಯ ಯೋಗ ಮುಗಿದು ಹೋಗಿದೆ ಸೆಪ್ಟೆಂಬರ್ದಲ್ಲಿ. ನಾಳೆ ಕೂಡ ಗುರುಪುಷ್ಯ ಯೋಗ ಇದೆ. ಹೀಗಾಗಿ ನಾಳೆ ತುಂಬ ಶ್ರೇಷ್ಠವಾದ ದಿನ. ನಿಮ್ಮ ಕಷ್ಟಗಳಿಗೆ ಒಂದು ಮುಕ್ತಿ ಸಿಗುವಂಥ ದಿನ ಅಂತ ಹೇಳ್ಬೋದು. ರಾಯರ ಅನುಗ್ರಹವನ್ನು ಪಡೆದುಕೊಳ್ಳೋಕ್ಕೆ ಒಂದು ಒಳ್ಳೆಯ ದಿನ ಅಂತ ಹೇಳ್ಬೋದು. ಎಲ್ಲರಿಗೂ ರಾಯರ ಅನುಗ್ರಹ ಸಿಗಲಿ, ಎಲ್ಲರೂ ರಾಯರ ಸೇವೆ ಮಾಡುವಂಥ ಅವಕಾಶ ಸಿಗಲಿ ಅಂತ ಹೇಳುತ್ತಾ ಇವತ್ತು ಗುರುಪುಷ್ಯ ಯೋಗದ ದಿನ ಬಗ್ಗೆ ನನಗೆ ಗೊತ್ತಿದ್ದಷ್ಟು ನಿಮಗೆ ಹೇಳಿದ್ದೇನೆ. ಹೌದಾ, ನನಗೆಷ್ಟು ಗೊತ್ತಿದೆಯೋ ಅಷ್ಟು ನಿಮಗೆ ಹೇಳಿದ್ದೇನೆ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.